ಮೊದಲು ಶುಗರ್ ಇತ್ತು. ರಾತ್ರಿ ಕಾಲು ನೋವಿನಿಂದಾಗಿ ನಿದ್ದೆ ಬರ್ತಿರ್ಲಿಲ್ಲ. ಕಾಲು ನೋವಿನ ಸಮಸ್ಯೆ ಒಂದು 3 ತಿಂಗಳಿಂದ. ಕಾಲು ನೋವಿನ ಸಮಸ್ಯೆ ಅಂತೂ ಬಹುಶಃ ಇಲ್ವೇ ಇಲ್ಲ ಅನ್ಬೋದು. ನಮಸ್ತೆ ಅಮ್ಮ. ನಮಸ್ತೆ. ಎಷ್ಟು ಟೈಮಿಂದ ಸೆರಾಕೇರಿಗೆ ಬರ್ತಾ ಇದ್ದೀರಾ? ನಾನು ಬಂದು 18 ದಿವಸ ಆಯ್ತು. ಓಕೆ, ಸೆರಾಕೇರಿಗೆ ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಿ? ನನಗೆ ಮೊದಲು ಶುಗರ್ ಇತ್ತು, ಆಮೇಲೆ ತುಂಬಾನೇ ಕಾಲು ನೋವಿತ್ತು. ಮೆಟ್ಲು ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಮನೆಯಲ್ಲಿ ಅರ್ಧ ಗಂಟೆ ಕೆಲಸ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಅರ್ಧ ಗಂಟೆ ಆದ್ಮೇಲೆ ಕುಳ್ಳೇಬೇಕಿತ್ತು ಕಂಪಲ್ಸರಿ. ರಾತ್ರಿ ಕಾಲು ನೋವಿನಿಂದಾಗಿ ನಿದ್ದೆ ಬರ್ತಿರ್ಲಿಲ್ಲ. ನಿದ್ದೆ ಬರ್ತಿತ್ತು, ಸರಿಯಾಗಿ ಡಿಸ್ಟರ್ಬ್ಡ್ ಸ್ಲೀಪ್ ಇತ್ತು. ಇವಾಗ ಅದ್ಯಾವುದೂ ಇಲ್ಲ. ಓಕೆ, ಎಷ್ಟು ಟೈಮಿಂದ ಕಾಲು ನೋವಿನ ಸಮಸ್ಯೆ ಇತ್ತು? ಕಾಲು ನೋವಿನ ಸಮಸ್ಯೆ ಒಂದು 3 ತಿಂಗಳಿಂದ ಇತ್ತು. 3 ತಿಂಗಳಿಂದ ಒಂದು ಕಾಲು ನೋವಿನ ಸಮಸ್ಯೆಯಾಗಿ ನಿದ್ರೆ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಿ. ಓಕೆ, ಸೆರಾಕೇರಿಗೆ ಬಂದು ಇವಾಗ ನಿಮ್ಮ ಕಾಲು ನೋವಿನ ಸಮಸ್ಯೆಯಾಗಿ ನಿದ್ರೆ ಸಮಸ್ಯೆ ಹೇಗಿದೆ? ಕಾಲು ನೋವಿನ ಸಮಸ್ಯೆ ಅಂತೂ ಬಹುಶಃ ಇಲ್ವೇ ಇಲ್ಲ ಅನ್ಬೋದು. ನಿದ್ರೆ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಮೊದ್ಲೇನಷ್ಟು ಇವಾಗ ಪ್ರಾಬ್ಲಮ್ಸ್ ಇಲ್ಲ, ಫುಲ್ ಆಗಿ ಕ್ಲಿಯರ್ ಆಗ್ತಾ ಬಂದಿದೆ. ತುಂಬಾನೇ ಕ್ಲಿಯರ್ ಆಗಿದೆ. ಓಕೆ, ಸೆರಾಕೇರಿಗೆ ಬರೋರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಅಮ್ಮ? ನಾನು ನಿರಂತರವಾಗಿ ಬರ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ನಾವು ನಮ್ಮ ಹತ್ತಿರದ ಸಂಬಂಧಿಕರಿಗೆ, ನಮ್ಮ ಜೊತೆಯಲ್ಲಿರುವವರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ಇದೇ ಊರಿನಲ್ಲಿ ಇರ್ಬೋದು ಅಥವಾ ಬೇರೆ ಊರಿನಲ್ಲೇ ಇರ್ಬೋದು, ಎಲ್ಲರಿಗೂ ಆದಷ್ಟು ಹೆಚ್ಚಿನ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲರೂ ಸಹ ಈ ಒಂದು ಸೆರಾಕೇರ್ನ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ ಅಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು.